ಡೇ 62 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇನ್ನೂ ಗಂಟ್ಲು ನೋವು ಕಡಿಮೆ ಆಗಿರಲಿಲ್ಲ. ಅದಕ್ಕಾಗಿ ಉಪ್ಪು, ಕಾಳು ಮೆಣಸು ಪುಡಿ, ಅರಿಶಿನ ಪುಡಿ ಹಾಕಿ ಬಿಸಿ ಬಿಸಿಯಾಗಿ ಒಂದು ಲೋಟ ನೀರು ಕುಡಿದು ದಿನಾನ ಶುರು ಮಾಡಿದ್ದಾಯಿತು. ಇವತ್ತು ಶನಿವಾರ, ವಾರದ ದಿನ. ಹಾಗಾಗಿ ಯೋಗಾಭ್ಯಾಸನ ಸ್ಕಿಪ್ ಮಾಡಿ ಒಂದು ರೌಂಡ್ ಮನೆಯ ಸುತ್ತಮುತ್ತ ಮತ್ತು ಅಂಗಳ ಗುಡಿಸಿ ಕ್ಲೀನ್ ಮಾಡ್ಕೊಂಡು ಬರೋಷ್ಟರಲ್ಲಿ ಬೆವರು ಹರಿದಿತ್ತು. ಹಾಗೆಯೇ ಒಂದೊಳ್ಳೆ ವಿಟಮಿನ್ ಡಿನೂ ಸಿಕ್ತು. ಆಮೇಲೆ ಮನೆ ಕ್ಲೀನಿಂಗ್, ಗೂಡ್ಸು, ಒರೆಸು, ಪಾತ್ರೆ ತೊಳಿ, ಬಟ್ಟೆ ಹೋಗಿ ಅಂತ ಎಲ್ಲ ಕೆಲಸಗಳಲ್ಲೂ ಅಮ್ಮಂಗೆ ಸಾಧ್ಯ ಆದಷ್ಟು ಹೆಲ್ಪ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಒಂದು ಗರಿ ಕರಿಬೇವಿನ ಸೊಪ್ಪು ತಿಂದು ಮತ್ತೊಂದು ಗ್ಲಾಸ್ ನೀರು ಕುಡಿದು ತಿಂಡಿ ಕೆಲಸ ಶುರು. ತಿಂಡಿಗೆ ಎಂದಿನಂತೆ ಮಲ್ಟಿಗ್ರೈನ್ ಮಾಲ್ಟ್. ಅಷ್ಟರಲ್ಲಿ ಅಮ್ಮನೂ ಸ್ನಾನ ಮುಗಿಸಿ ಮಾಡಿ ಪೂಜೆ ಮಾಡಿದರು. ನಾನು ಮದುವೆಗಿಂತ ಮುಂಚೆಯಿಂದನೂ ದೇವ್ರ ಪೂಜೆ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ಹಾಗಂತ ದೇವ್ರ ಕಂಡ್ರೆ ಭಕ್ತಿ ಇಲ್ಲ, ದೇವ್ರನ್ನ ನಂಬಲ್ಲ ಅಂತೇನಿಲ್ಲ. ದೇವ್ರ ಮನೆಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ನಾನೇ ಮಾಡಿ ಪೂಜೆ ಮಾತ್ರ ಅಮ್ಮ ಮಾಡ್ತಿದ್ರು. ಯಾಕಂದರೆ ಅಮ್ಮ ಪೂಜೆ ಮಾಡಿದರೆ, ಬೇಡ್ಕೊಂಡ್ರೆ, ಕೇಳ್ಕೊಂಡ್ರೆ ಮುಗೀತು. ದೇವರು ಅಮ್ಮನ ಎಲ್ಲ ಪ್ರಾರ್ಥನೆಗಳನ್ನು ಕೇಳಿಸ್ಕೊಂಡು ತಥಾಸ್ತು ಅಂತಾನೆ ಅನ್ನೋ ನಂಬಿಕೆ ನಂದು. ಯಾಕಂದರೆ ಅಮ್ಮನ ಪ್ರಾರ್ಥನೆಯಲ್ಲಿ ನಮಗೂ ಪಾಲಿರುತ್ತೆ. ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಾನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದು. ಎಲ್ಲೋ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ, ಮದುವೆಗೂ ಮುಂಚೆ ದೇವ್ರನ್ನ ನಂಬ್ತಿರ್ಲಿಲ್ಲ, ಆದರೆ ಮದುವೆ ಆದಮೇಲೆ ದೇವ್ರನ್ನ ಬಿಟ್ಟು ಇನ್ಯಾರನ್ನೂ ನಂಬ್ತಿಲ್ಲ ಅಂತ. ಹಂಗೆ ಹೆಚ್ಚು ಕಡಿಮೆ ನನ್ನ ಪರಿಸ್ಥಿತಿ ಗಂಡನ ಮನೇಲಿ ಆಗೋಗಿದೆ. ಅಲ್ಲಿದ್ದರಷ್ಟೇ ನಾನು ದೇವರನ್ನ ನೆನಪಿಸ್ಕೊಳ್ಳೋದು. ಇಲ್ಲಿಗೆ ಬಂದರೆ ಹೆಚ್ಚು ಕಡಿಮೆ ದೇವರನ್ನ ಮರ್ತೇ ಬಿಟ್ಟಿರ್ತೀನಿ. ಅಮ್ಮ ಅನ್ನೋ ದೇವರು ಸದಾ ಪಕ್ಕದಲ್ಲಿರುತ್ತಲ್ಲ, ಹಾಗಾಗಿ ಅಂತ ಅನಿಸುತ್ತೆ. ಪ್ಲೀಸ್ ದೇವ್ರೆ, ಹಾಗಂತ ನಾನು ನಿನ್ನ ಮರ್ತು ಬಿಡ್ತೀನಿ ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡ. ಇನ್ನೇನು ಗಂಡನ ಮನೆಗೆ ಹೋಗಬೇಕು, ಆವಾಗ ನೀನೇ ಬೇಕು. ಪ್ಲೀಸ್ ಕರುಣೆ ಇರಲಿ ನನ್ನ ಮೇಲೆ.